ಈ FM ಚಾನೆಲ್ ನಲ್ಲಿ ಪ್ರೇಮ ಸಂದೇಶ ಕಾರ್ಯಕ್ರಮ ಬರುತ್ತಲ್ಲ, ಕೇಳಿದಿರಾ? ಸಂದೇಶ ಅಲ್ವಾ? ಕೇಳಿದೆ ನೋಡಿ, ಯಾವತ್ತ ಒಂದು ಕೇಳಿದ್ದೀನಿ ಹೇಳಿ. ಅದೇ ತರ ಒಂದು ಪ್ರೇಮ ಸಂದೇಶ ಸಂಸ್ಥೆನ ನಾವ್ಯಾಕೆ ಶುರು ಮಾಡಬಾರ್ದು? ಈ ಮ್ಯಾರೇಜ್ ಬ್ಯೂರೋಗಿಂತ ಲೇಟೆಸ್ಟ್ ಆಗಿರುತ್ತೆ. ಹುಡುಗ ಹುಡುಗಿನ ಇಲ್ಲೇ ಭೇಟಿ ಮಾಡಿಸೋದು, ಪ್ರೇಮ ಸಂದೇಶನ ಪರಸ್ಪರ ವಿನಿಮಯ ಮಾಡಿಸೋದು, ಅವ್ರಿಬ್ರು ಒಪ್ಕೊಂಡ್ರೆ ತಾಳಿ ಕಟ್ಸೋದು, ಬೇಡ ಅಂದ್ರೆ ಬಿಟ್ಟ ಕಳ್ಸೋದು. ಚಂಪಚಮಲೆ, ಅಪರೂಪಕ್ಕೊಮ್ಮೆ ಒಂದು ಒಳ್ಳೆ ಐಡಿಯಾನ ಕೊಟ್ಟಿದ್ಯಾ. ನಾಳೆಯಿಂದನೇ ನನ್ನ ಮನೆಯಲ್ಲಿ ಪ್ರೇಮ ಸಂದೇಶ ಸಂಸ್ಥೆನ ಶುರು ಮಾಡ್ತೀನಿ. ಮಗನೇ, ಶುರು ಮಾಡ್ಬಿಟ್ರೆ ಆಗೋಯ್ತಾ? ಜನಕ್ಕೆ ಗೊತ್ತಾಗ್ಬಾರ್ದೇನು? ಮಾತೃಶ್ರೀ ರಂಗಮ್ಮನವ್ರೆ, ನನ್ನನ್ನು ಯಾರು ಅಂತ ತಿಳ್ಕೊಂಡ್ಬಿಟ್ಟಿದ್ರ? ನಿಮ್ಮ ಕತ್ತಲ್ಲಿರೋ ಈ ಚಿನ್ನದ ನೆಕ್ಲೆಸ್ ಮಾರಾದ್ರೂ ಸರಿ, ದಿನಪತ್ರಿಕೆನಲ್ಲಿ ಜಾಹೀರಾತು ಕೊಡ್ತೀನಿ. ಹೌದೌದೌದು, ಈ ಪ್ರೇಮ ಸಂದೇಶ ಸಂಸ್ಥೆ ಇದೆಯಲ್ಲ, ಅದು ನಮ್ದೇನೆ. ಪಾಂಡುರಂಗ ಗಂಡುಗಲಿಯವರು ಈ ಪ್ರೇಮ ಸಂದೇಶದ ಸಂಸ್ಥೆ ಶುರು ಮಾಡಿದಾರಲ್ಲ, ಅದು ನನಗೆ ಸ್ವಲ್ಪನೂ ಇಷ್ಟ ಆಗ್ತಾ ಇಲ್ಲ. ಹಾಗಂತ ನಾನು ಹೇಳ್ತಾ ಇಲ್ಲ ಕಣ್ರಿ, ನಿಮ್ಮ ಪ್ರೇಮಿ ಮನೋಹರ್ ಹೇಳ್ತಾ ಇದ್ದಾನೆ. ಆ ನಿಮ್ಮ ಪ್ರೇಮಿ ಮನೋಹರ್ನ ನೋಡೋದಕ್ಕೆ ನಮ್ಮ ಮನೆಗೆ ಬರ್ತೀರಿ ತಾನೆ? ದಯವಿಟ್ಟು ಬನ್ನಿ. ನಿಮ್ಮ ಪ್ರೀತಿ ಕುದುರ್ಬಿಡ್ತು ಅಂದ್ರೆ ನಮಗೆ ಸಂತೋಷ. ಬನ್ನಿ ಬನ್ನಿ ಬನ್ನಿ. ಅಯ್ಯೋ ಶಿವನೇ, ಶಿವ ಅಂತ ಶುರು ಮಾಡಿದೀನಿ, ಇನ್ನೆಲ್ಲಿ ಸ್ಟಾಪ್ ಮಾಡೋದು? ಸರ್, ಇಲ್ಲಿ ಪ್ರೇಮ ಸಂದೇಶ ಸಂಸ್ಥೆ ನಡೆಸ್ತಾ ಇರೋದು. ಗಂಡಗಲೆ ಒಂದ್ಸಲ ಕಟ್ಟ ಕಡೆ ತುಂಡು ಪಾಂಡುರಂಗ ಗಡ್ಡಗಲೆ, ಎಡಗೈ ಎತ್ತಿದ್ರು ವೀರಕೇಸರಿ, ಬಲಗೈ ಎತ್ತಿದ್ರು ವೀರಮದಕರಿ, ನಾವೇ ನಡೆಸ್ತಾ ಇರೋದು. ಸರ್, ಇದರಲ್ಲಿ ನನ್ನ ಪ್ರೇಮ ಸಂದೇಶ ಇದೆ. ದಯವಿಟ್ಟು ನನ್ನ ಫ್ರೆಂಡ್ ಕೃತಿಕಾಗೆ ನೀವು ಇದನ್ನು ತಲುಪಿಸ್ಬೇಕು ಸರ್. ಸರ್, ಆಮೇಲೆ ನನ್ನ ಕೃತಿಕಾದ ಫೋನ್ ನಂಬರ್ ಇದರಲ್ಲೇ ಇದೆ. ದಯಮಾಡಿ ಕೆಲಸ ಬೇಗ ಆಗ್ಬೇಕು. ಈಗ ನಾನು ಆದಷ್ಟು ಬೇಗ ಮಾಡ್ಕೊಡ್ತೀನಿ. ಯು ಡೂ ಒನ್ ಥಿಂಕ್. ನಾಳೆ ಬಂದ್ಬಿಡ್ರಿ ನೀವು. ಓಕೆ. ಅದು ನೋಡಿ, ಕೃತಿಕನಂತ ಸುಂದರವಾದ ಹುಡುಗಿ ಸಿಕ್ಬೇಕು ಅಂದ್ರೆ ನೀನು ಪುಣ್ಯ ಮಾಡಿರ್ಬೇಕು. ಹಾಗೇನೆ ಕೃತಿಕಾ, ನಾನು ನಿನಗೆ ಏನಪ್ಪ ಹೇಳ್ತೀನಿ ಅಂದ್ರೆ, ವೀರೇಶ್ನಂತ ಸುಂದರವಾದ ಹುಡುಗ ಸಿಕ್ಬೇಕು ಅಂದ್ರೆ ನೀನು ಪುಣ್ಯ ಮಾಡಿರ್ಬೇಕು. ಒಂದು ಸಲ ನಾವು ಮನುಷ್ಯರು ಅಂತ ಜನ್ಮ ತಾಳ್ದ ಮೇಲೆ 108 ಸಣ್ಣ ಪುಟ್ಟ ಮನಸ್ತಾಪಗಳು, ಅವು ಇವು ತೊಂದರೆ ಅಡೆ ತಡೆಗಳೆಲ್ಲ ಬರ್ತಾ ಇರ್ತವೆ. ಅವನ್ನೆಲ್ಲ ಪಕ್ಕಕ್ಕೆ ಅಂದರೆ ಬದಿಗೆ ಅಂದ್ರೆ ದೂರ ಇಟ್ಬಿಟ್ಟು ನಾವು ಯಾರನ್ನು ಕೇರ್ ಮಾಡದ ಹಾಗೆ ಎಕ್ಕಾ ಚಿಕ್ಕಿ ಲವ್ ಮಾಡ್ತಾ ಹೋಗ್ಬೇಕು. ಒಂದು 3 ತಿಂಗಳು ಹೀಗೆ ನೀವು ಒಬ್ರನ್ನೊಬ್ರು ಲವ್ ಮಾಡ್ತಾ ಹೋಗಿ, ಆಮೇಲೆ ನಾನು ಅಂದ್ರೆ ಈ ಗಂಟೆಗಲ್ಲಿ ಮುಂದೆ ನಿಂತಿದ್ದು ನಿಮ್ಮಿಬ್ರಿಗೂ ಮದುವೆ ಮಾಡಿಸ್ಬಿಡ್ತೀನಿ. ಅಮ್ಮ, ನನ್ನ ಹೆಸರು ಶಿವು ಅಂತ. ತಿಂಗಳಿಗೆ 2 ಕೋಟಿ ಆದಾಯ ಇದೆ. ಅಂದ್ರೆ ನಿಮ್ದು ಗಣಿ ಏನಾದ್ರೂ ಇದೆಯೋ? ಒಂದಲ್ಲ ಎರಡಲ್ಲ 3 ಗಣಿ ಇದೆ. ನಾನು ವಾಸಂತಿ ಅನ್ನೋ ಹುಡುಗಿ ಲವ್ ಮಾಡ್ತೇನೆ. ಅವಳು ತುಂಬಾ ಬಡವ್ರ ಮನೆ ಹುಡುಗಿ. ನಾನು ಶ್ರೀಮಂತ ಅನ್ನೋ ಒಂದೇ ಕಾರಣಕ್ಕೆ ಅವಳು ಒಪ್ತಾ ಇಲ್ಲ. ದಯವಿಟ್ಟು ನಮ್ಮಿಬ್ರನ್ನ ನೀವು ಬೆಸ್ಗೆ ಹಾಕ್ಲೇಬೇಕು. ಇದು ನನ್ನ ಪ್ರೇಮ ಸಂದೇಶ. ಇದರಲ್ಲಿ ಫೋನ್ ನಂಬರ್ ಕೂಡ ಇದೆ. ನೀವೇನು ಯೋಚನೆ ಮಾಡಬೇಡಿ, ನಿಮ್ಮಿಬ್ರು ಮುಂದೆ ಕಡ್ಲೆಕಾಯಿ ಹಾಕ್ಬಿಡ್ತೀನಿ. ಅದನ್ನ ತಿಂದು ಮುಗಿಸೋ ಅಷ್ಟರಲ್ಲಿ ನಿಮ್ಮಿಬ್ರಿಗೂ ಬೆಸ್ಕೇನು ಕಲಾಯಿನೇ ಮಾಡಿಸ್ಬಿಡ್ತೀನಿ. ಅದು ನಮ್ಮ ಫೀಸು ಅಂತ. ಇದು ಅಡ್ವಾನ್ಸ್ 50,000 ರೂಪಾಯಿ ಇದೆ. ಕೇಳ್ದೇನೆ ನಮ್ಮ ಮನೆ ಡೈನಿಂಗ್ ಟೇಬಲ್ ಮೇಲೆ ಬಂದು ಕೂತಿದ್ದಾರೆ ಅಂದ್ರೆ ಇವರು ನಮ್ಮ ಜಾಜಿ ಜಂಬಲ್ ದಿನಿಯವರ ಸಂಬಂಧಿಕರೇ ಇರಬೇಕು. ತಾವು ಯಾರನ್ನ ಹುಡ್ಕೊಂಡು ಬಂದಿರೋದು? ಶಿವು ಅಂದ್ರೆ ತಾವು ವಾಸಂತಿ? ಹೌದು. ನನಗೆ ಫೋನ್ ಮಾಡಿದ್ರು ನೀವೇನಾ? ಹೌದು, ಪ್ರೇಮ ಸಂದೇಶ. ನಮಸ್ಕಾರ ಪಾಂಡುರಂಗ ಅವ್ರಿಗೆ. ಓ, ಬನ್ನಿ 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 ಬನ್ನಿ. ಎಲ್ಲಿ ಹುಡುಗಿ? ಗಣಿದಣಿ ಇಲ್ಲಿದೆ ನೋಡಿ ನಿಮ್ಮ ಗಿಣಿ. ಇವಳು ಹುಡುಗಿನ ಆಂಟಿ ರೀ. ಯಾರಿ ಆಂಟಿ? ನಾನು ಇನ್ನೂ ತುಂಟಿ. 316 ವಾಸಂತಿ. ಪಾಂಡುರಂಗ ಅವ್ರೆ, ಎಲ್ಲೋ ಏನೋ ಮಿಸ್ಟೇಕ್ ಮಾಡಿದ್ರ ನೀವು? ಏನ ನೀವು ಕೊಟ್ಟಿದ್ರಲ್ಲ ಫೋನ್ ನಂಬರು, ಅದಕ್ಕೆ ಮಾಡಿದ್ದೀನಿ ಅಲ್ವೇನಮ್ಮ? ಲಾಸ್ಟ್ ನಂಬರು 468 ತಾನೆ? 568 ರೀ. ನೀನೇನಾ ಎಡಗೆ ಎತ್ತಿದ್ರ ಅದು ಬಲಗೆ ಎತ್ತಿದ್ರ ಅದು? ಹೌದು. ಯಾರು ಅಂತ ಗೊತ್ತಾಗ್ಲಿಲ್ಲ. ನಾನು ವಾಸಂತಿ ಅವ್ರ ಅಣ್ಣ. ತಾನೇ ಇವಳಿಗೆ ಫೋನ್ ಮಾಡಿ ಮನೆಗೆ ಕರ್ಸಿರೋದು. ಹೌದು, ಅದು ಏನೋ ಸ್ವಲ್ಪ ವ್ಯತ್ಯಾಸ ಆಗ್ಬಿಟ್ಟಿದೆ ಕಣ್ರೆ. ನನ್ನ ತಂಗಿ ಇಲ್ಲಿವರೆಗೂ ಯಾರನ್ನೂ ಇಷ್ಟಪಟ್ಟಿರ್ಲಿಲ್ಲ, ಇವಾಗ ಇಷ್ಟಪಟ್ಟಿದ್ದಾಳೆ. ನೀನ್ ಹೇಗಾದ್ರೂ ಮಾಡಿ ಅವಳು ಮದುವೆ ಮಾಡಿಸ್ಬೇಕು. ಇಲ್ಲದೆ ಹೋದ್ರೆ ಏನು ಮಾಡ್ಬಿಡ್ತೀರಾ? ಈ ಮನೆಗೆ ಪೆಟ್ರೋಲ್ ಹಾಕಿ ಸುಟ್ಬಿಡ್ತೀನಿ. ಅಣ್ಣ, ಆ ನಿನ್ನ ತಂಗಿಯನ್ನು ಮದುವೆ ಆಗೋದಕ್ಕೆ ನಮ್ಮ ಶಿವು ಒಪ್ತಾ ಇಲ್ಲ, ನಾನೇನ್ ಮಾಡ್ಲಿ? ಶಿವು ಒಪ್ತಾ ಇದ್ರೆ ಏನಂತಯ್ಯ? ನೀನಿದೆಯಲ್ಲ, ನೀನೇ ಮದುವೆ ಆಗ್ಬಿಡು. ನಿನಗೇನಮ್ಮ ಈ ಹುಡುಗ ಓಕೆನಾ? ಕುಳ್ಕುಳಾದ್ರೂ ಸಕ್ಕತ್ತಾಗಿದ್ದಾನೆ. ಇವತ್ತೇ ಮದುವೆ, ಇವತ್ತೇ ಹನಿಮೂನ್. ಅಣ್ಣ, ನಮ್ಮ ವಂಶದ ದೇವರು ಗಂಡುಗಲೇಶ್ವರನ ಒಂದು ಮಾತು ಕೇಳ್ತೀನಿ. ಅವನೇನಾದ್ರೂ ಎಡಗಡೆಯಿಂದ ಹೂ ಕೊಟ್ರೆ ಬಲಗೈಯಿಂದ ತಾಳಿ ಕಟ್ಟಬೇಕು. ಶಿವನೇ ಶಂಭುಲಿಂಗ. ಏನಣ್ಣಯ್ಯ ಇದು? ಈ ವೇಷದಲ್ಲಿ ಎಲ್ಲ ಹೊರಟೆ? ಸಾಕಿನಿಗೆ ಈ ಸಂಸಾರದ ಜಂಜಡ. ನಾನೀಗ ಹಿಮಾಲಯಕ್ಕೆ ಹೊರಟಿದ್ದೀವಿ. ನಮ್ಮ ಒಬ್ಬ ಟೀಚರ್ 10 ವರ್ಷ ದುಡಿದ್ರೆ 10 ಲಕ್ಷ ರೂಪಾಯಿ ಸಂಪಾದಿಸ್ತಾರೆ. ಒಬ್ಬ ಯೋಗ ಹೇಳ್ಕೊಡೋ ಗುರು 1170 ಕೋಟಿ ರೂಪಾಯಿ ಆಸ್ತಿ ಸಂಪಾದನೆ ಮಾಡ್ಬೋದು. ಅದೇ ಒಬ್ಬ ಸ್ವಾಮೀಜಿ ಕೋಟ್ಯಾಂತರ ರೂಪಾಯಿ ಆಸ್ತಿ ಸಂಪಾದನೆ ಮಾಡ್ಬೋದು. ಹಾಗಾಗಿ ನನ್ನ ತಂಗಿನ ನಿಮ್ ಹಿಂದೆ ಹಿಮಾಲಯದವರೆಗೂ ಬಂದು ಅಲ್ಲಿ ನಿಮ್ಮನ್ನ ಮದುವೆ ಆಗಿ ಡಾರ್ಜಿಲಿಂಗ್ ಅಲ್ಲಿ ಹನಿಮೂನು ಮುಗಿಸ್ಕೊಂಡ್ ಬಂದ್ಬಿಡ್ತಾಳೆ.